ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿರುವಂಥದ್ದು. ಅತಿಕ್ರಮ ತೆರವು ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳೇನಿದ್ರು ಅವರ ಮೇಲೆ ಇವತ್ತು ಹಲ್ಲೆ ನಡೆದಿರುವಂಥದ್ದು. ವ್ಯಾಪಾರಿಗಳಿಂದ ಹಲ್ಲೆ ಆಗಿದೆ. ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿದೆ. ಫುಟ್ಪಾತ್ ಒತ್ತುವರಿ ಯಾರು ಮಾಡಿಕೊಂಡಿದ್ರು ಅದನ್ನು ತೆರವು ಮಾಡೋದಕ್ಕೆ ಅಧಿಕಾರಿಗಳು ಬಂದಿದ್ರು. ಇವರಿಗೆ ಸಹಕಾರ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫುಟ್ಪಾತ್ ಹೋಗಿ ಅಂಡರ್ ಪಾತ್ ಆದರೆ ತಪ್ಪಲ್ವಾ? ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್. ಸಂಘಟನೆಯವರೇ ಆಗಲಿ ಯಾರೇ ಆಗಲಿ ಕ್ರಮ ಕೈಗೊಳ್ಳುತ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಇವತ್ತಾದಂತಹ ಘಟನೆ ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ಏನಾಗಿತ್ತು ವ್ಯಾಪಾರಿಗಳಿಂದ ಅದನ್ನು ತೆರವು ಮಾಡೋದಕ್ಕೆ ಅಧಿಕಾರಿಗಳ ಭೇಟಿಯನ್ನು ಕೊಟ್ಟಿದ್ರು. ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇ ಹಾಕುವಂತಹ ಕೆಲಸ ಆಯಿತು. ತಾವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಅವರ ಮೇಲೆ ಹಲ್ಲೆ ನಡೆಸುವಂತಹ ಕೆಲಸಗಳಾಯಿತು. ಇದು ತಪ್ಪು ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದಾಗಬಾರ್ದು. ನಿಮ್ಮ ಒಳ್ಳೆಯದಕ್ಕೆ ಮಾಡ್ತಾ ಇರುವಂತಹ ಕೆಲಸ ಸರ್ಕಾರ. ಜನ ಓಡಾಡೋದಕ್ಕೆ ಇರುವಂಥದ್ದು ಫುಟ್ಪಾತ್, ಅದರ ಮೇಲೆ ನೀವು ಅಂಗಡಿಗಳು ಹಾಕೊಂಡ್ಬಿಟ್ರೆ ಜನ ಎಲ್ಲಿ ನಡಿಬೇಕು? ಅಂಡರ್ ಪಾತ್ ಆಗಿಬಿಡುತ್ತೆ. ಅವಾಗದು ಅಂದರೆ ರಸ್ತೆ ಮೇಲೆ ನಡಿಬೇಕಾದಂಥ ಸಂದರ್ಭ ಬಂದ್ಬಿಡುತ್ತೆ. ಹೀಗಾಗಿ ಇದಕ್ಕೆ ತಾವು ಸಹಕಾರ ಕೊಡಬೇಕು. ಯಾರ್ಯಾರು ಹಲ್ಲೆ ಮಾಡಿದ್ದಾರೆ ಅವರ ಮೇಲೆ ಖಂಡಿತವಾಗ್ಲೂ ಕ್ರಮ ಆಗುತ್ತೆ. ಅವರು ಯಾರೇ ಆಗಿರಲಿ, ಅದು ಸಂಘಟನೆಯವರೇ ಆಗಿರಲಿ, ಬೇರೆ ಇನ್ಯಾರೇ ಆಗಿರಲಿ, ಅವರ ಮೇಲೆ ಅಂದರೆ ಅಧಿಕಾರಿಗಳ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅವರ ಮೇಲೆ ಖಂಡಿತವಾಗ್ಲೂ ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ತಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇವತ್ತಿನ ಘಟನೆ ಅದು. ಆಪರೇಷನ್ ಫುಟ್ಪಾತ್ ಅನ್ನುವಂಥದ್ದು ಏನು ರಾಜ್ಯ ಸರ್ಕಾರ ಕೈಗೊಂಡಿರುವಂಥದ್ದು. ಅಕ್ರಮವಾಗಿ ಫುಟ್ಪಾತ್ ಮೇಲೆ ಯಾರು ವ್ಯಾಪಾರಸ್ಥರು ಅಂಗಡಿಗಳನ್ನು ಹಾಕ್ಕೊಂಡಿರ್ತಾರೆ, ಪ್ರಮುಖವಾಗಿ ಜನನಿಬಿಡ ಪ್ರದೇಶ ಏನಿದೆ ಅಂಥ ಭಾಗಗಳಲ್ಲಿ ಅಲ್ಲೆಲ್ಲವೂ ಕೂಡ ಫುಟ್ಪಾತನ್ನು ತೆರವು ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಇವತ್ತು ಅದನ್ನು ಮಾಡೋದಕ್ಕೆ ಶಿವಾಜಿನಗರಕ್ಕೆ ಹೋಗಿದ್ರು. ಶಿವಾಜಿನಗರದಲ್ಲಿ ವ್ಯಾಪಾರಸ್ಥರು ಅಧಿಕಾರಿಗಳ ಮೇಲೆಯೇ ಹಲ್ಲೆ ಮಾಡಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಕೈ ಏನು ಸಿಕ್ತೋ ಅದನ್ನು ತಗೊಂಡು ಹೊಡೆಯೋದಕ್ಕೆ ಹೋಗಿದ್ದಾರೆ. ಪೆಪ್ಪರ್ ಸ್ಪ್ರೇ ಹಾಕಿದ್ದಾರೆ, ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೊಡೆದಾಡಿದ್ದಾರೆ. ಎಲ್ಲವನ್ನೂ ಕೂಡ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಸರಿಯಾದಂಥ ರೀತಿ ಅಲ್ಲ. ಹೀಗಾಗಿ ಸರ್ಕಾರದ ಕಡೆಯಿಂದ ಇದಕ್ಕೆ ಪ್ರತಿಕ್ರಿಯೆ ಬಂದಿರುವಂಥದ್ದು. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ, ಇವರ ಮೇಲೆ ಖಂಡಿತವಾಗಲೂ ಕ್ರಮ ಆಗುತ್ತೆ. ಇದನ್ನು ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ 80% ಕೇವಲ 20% ಅಂದರೆ ಟೋಟಲ್ 100% ಫುಟ್ಪಾತ್ ಒತ್ತುವರಿ ಏನಾಗಿದೆ ಅದರಲ್ಲಿ ಪ್ರಮುಖವಾಗಿ ಹೆಚ್ಚಾಗಿ ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಿ 20% ಮಾತ್ರ ನಾವು ಫುಟ್ಪಾತ್ ಒತ್ತುವರಿ ಆಗಿರುವುದನ್ನು ತೆರವು ಮಾಡೋದಕ್ಕೆ ನಾವು ಆದೇಶ ಕೊಟ್ಟಿರುವಂಥದ್ದು. ಉಳಿದಿರುವಂಥ 80% ಏನಿದೆ, 80 ಭಾಗ ಅಲ್ಲೆಲ್ಲವೂ ಕೂಡ ತಮ್ಮಗಳಿಗೆ ಅಂಗಡಿ ಹಾಕ್ಕೊಳ್ಳೋದಕ್ಕೆ, ತಮಗೆ ಜೀವನ ನಡೆಸೋದಕ್ಕೆ ಅವಕಾಶ ಇದೆ ಅಂತ ಹೇಳಿದೆ ಸರ್ಕಾರ. ಈಗಾಗಲೇ ಸಚಿವ ಕೃಷ್ಣಬೈರೇಗೌಡರು ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಹೆಚ್ಚಾಗಿ ಜನ ಇರುವಂಥ ಭಾಗಗಳಲ್ಲಿ ಈಗ ಈ ಒಂದು ಫುಟ್ಪಾತ್ ಒತ್ತುವರಿ ನಡೀತಾ ಇರುವಂಥದ್ದು. ಅದಕ್ಕೆ ಸಹಕಾರ ನೀಡಬೇಕು ಅನ್ನುವಂಥದ್ದೇ ಇವರು ಕೇಳ್ತಾ ಇರುವಂಥ ವಿಚಾರ. ಹೀಗಾಗಿ ಇದಕ್ಕೆ ಅವಕಾಶ ಮಾಡಿಕೊಡಬೇಕು, ಸಹಕಾರ ಮಾಡಬೇಕು. ಈ ರೀತಿಯಾಗಿ ಹಲ್ಲೆ ಮಾಡೋದು ಸರಿಯಲ್ಲ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿರುವಂಥದ್ದು. ಅತಿಕ್ರಮ ತೆರವು ಆಗಿರುವಂಥದ್ದನ್ನು ತೆರವು ಮಾಡೋದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು. ಇದನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದಲೇ ನಾವು ತೆರವು ಮಾಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಯಾಕೆ ವರ್ಷಕ್ಕೆ ಎಷ್ಟೋ ಅಪಘಾತಗಳು ರಸ್ತೆಯ ಮೇಲೆ ಜನ ಓಡಾಡ್ತಾ ಇರೋದ್ರಿಂದ ಸಂಭವಿಸ್ತಾ ಇರುವಂಥದ್ದು. ಈ ಥರದ ಜೀವಹಾನಿ ಅಪಘಾತಗಳನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ರಸ್ತೆಯನ್ನು ಬಿಟ್ಟು ಜನ ಓಡಾಡೋದಕ್ಕಿರುವಂತಹ ಜಾಗ ಅದು ಫುಟ್ಪಾತ್. ಹೀಗಾಗಿ ಫುಟ್ಪಾತ್ನ ಮೇಲೆ ಬ್ಲಾಕೇಜಸ್ ಆಗಿಬಿಟ್ರೆ ಅಂದರೆ ಅಂಗಡಿಗಳನ್ನ ಇಟ್ಕೊಂಡ್ಬಿಟ್ರೆ ಜನ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಫುಟ್ಪಾತ್ ಅಕ್ರಮ ಒತ್ತುವರಿ ಏನಾಗಿದೆ ಅದನ್ನು ತೆರವುಗೊಳಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಈಗ ಸರ್ಕಾರ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದೆ.